Hello, my dear friends and my dear students. Welcome to our YouTube channel Civil with Sudhir and myself Sudhir Jirobe. Today's video is very important because in today's video we are discussing the problems on strength of material subject, that is the topic on the engineering mechanics. Right, illivaregu from up to here we have completed almost 7 classes. Chapter 1, that is introduction to engineering mechanics. Chapter 2, that is geometrical properties of this section. Chapter 3, stresses and strains or principle of stresses and strains, we have completely with all the concepts we have already completed. Now in upcoming 2 or 3 classes, what I will do, just I will complete the problems regarding these chapters, right, so that you can understand both theoretically as well as problems also, so that you can manage both theory as well as the problems, because more problems will be asked from the strength of material. That's why I am focusing on the problems also, right. Still, if you are not subscribed, please subscribe so that you can get the more videos like in this in the future also. ಗೊತ್ತಾಯ್ತಾ? ಸೊ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ನೀವು ಅಲ್ಲಿಂದ ಜಾಯ್ನ್ ಆಗಬಹುದು. ಯಾಕೆಂದ್ರೆ ಏನೇ ಸಣ್ಣ ಇನ್ಫಾರ್ಮೇಶನ್ ನಿಮಗೆ ಏನಾದರೂ ಬೇಕಾದ್ರೂ ನೀವು ಅಲ್ಲಿಂದ ತಗೊಳ್ಬಹುದು. ಸರಿನಾ? ಸೊ ಡಿಸ್ಕಸ್ ಮಾಡೋಣ ಇವತ್ತಿನ ಫಸ್ಟ್ ಪ್ರಾಬ್ಲಮ್ ಇದು. ಸೊ ಈ ಪ್ರಾಬ್ಲಮ್ಸ್ ಒಂದು ನಿಮಿಷ ನಾನು ಪೆನ್ ತಗೊಂಡ್ಬಿಡ್ತೀನಿ. ಓಕೆ ಓಕೆ ಸೊ ಈ ಪ್ರಾಬ್ಲಮ್ಸ್ ಏನೇನಿದೆ ಗೊತ್ತಾ? ಒಂದು ನಿಮಿಷ. There is always a problem of my tab. So tab ಸ್ವಲ್ಪ ಕನೆಕ್ಷನ್ ಪ್ರಾಬ್ಲಮ್ ಆಗುತ್ತೆ. ಓಕೆ ನೋಡಿ, ಸೊ ಈ ಪ್ರಾಬ್ಲಮ್ಸ್ ಏನಿದೆ ಅಲ್ಲ ಯಾವತ್ತೂ ನೋಡ್ರಿ, ಕಾಂಪೊನೆಂಟ್ಸ್ ಏನಿದೆ ನಾವು ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಂತಂದ್ರೆ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನಾವು ಏನೇನು ಓದಿವಿ ಅಂತಂದ್ರೆ ಫೋರ್ಸ್ ಅಂದ್ರೇನು, ರೈಟ್, ಆಮೇಲೆ ಫೋರ್ಸಸ್ ಸಿಸ್ಟಮ್ಸ್ ಏನಿದೆ, ಕನ್ಕರೆಂಟ್ ಫೋರ್ಸ್, ನಾನ್ ಕನ್ಕರೆಂಟ್ ಫೋರ್ಸ್, ಪ್ಯಾರಲಲ್ ಫೋರ್ಸಸ್, ನಾನ್ ಪ್ಯಾರಲಲ್ ಫೋರ್ಸಸ್, ಅದಾದ್ಮೇಲೆ ನೆಕ್ಸ್ಟ್ ರಿಸಾಲ್ವಿಂಗ್ ಆಫ್ ಫೋರ್ಸಸ್ ಇತ್ತು. ರಿಸಾಲ್ವಿಂಗ್ ಆಫ್ ಫೋರ್ಸಸ್ ಅದ್ರ ಮೇಲೆ ಪ್ರಾಬ್ಲಮ್ ಬರುತ್ತೆ. ಅದಾದ್ಮೇಲೆ ಸಮ್ ಡಿಫರೆಂಟ್ ಕಾನ್ಸೆಪ್ಟ್ಸ್ ಇದೆ ದಟ್ ಈಸ್ ರಿಲೇಟೆಡ್ ಟು ದ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಆರ್ ಸ್ಟ್ರೆಂತ್ ಆಫ್ ಮಟೀರಿಯಲ್ ಇಂಟ್ರೊಡಕ್ಷನ್ ಪಾರ್ಟ್. ಸೊ ಇವತ್ತಿನ ಈ ಕ್ವಶನ್ಸ್ ಅಲ್ಲಿ ಫಸ್ಟ್ ಕ್ವಶನ್ ಇದೆ, ಫೈಂಡ್ ದ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಕಾಂಪೊನೆಂಟ್ ಆಫ್ ದಿ ಫಾಲೋವಿಂಗ್ ಫೋರ್ಸಸ್. ಅಂದ್ರೆ ಇದು ಈ ಕ್ವಶನ್ ಅಲ್ಲಿ ಏನ್ ಕೇಳ್ತಾ ಇದಾರೆ ಫಸ್ಟ್ ಅದ ಅರ್ಥ ಮಾಡ್ಕೊಳ್ಳಿ. ಹಾರಿಜಾಂಟಲ್ ಮತ್ತೆ ವರ್ಟಿಕಲ್, ಸೊ ದಿಸ್ ಇಸ್ ಹಾರಿಜಾಂಟಲ್, ಸಾರಿ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಈ ತರ ಇದೆ. ಸೊ ಅವ್ರು ಏನ್ ಹೇಳ್ತಾ ಇದಾರೆ, ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಕಾಂಪೊನೆಂಟ್ಸ್ ನ ಕ್ಯಾಲ್ಕುಲೇಟ್ ಮಾಡೋದಿದೆ. ನಿಮ್ಗೆ ಗೊತ್ತೇ ಇದೆ ಇದೇನಿದು ರೆಸೊಲ್ಯೂಷನ್ ಆಫ್ ಫೋರ್ಸಸ್ ಅಂತ ಅಂತೀವಿ, ರೆಸೊಲ್ಯೂಷನ್ ಆಫ್ ಫೋರ್ಸಸ್. ಸೊ ಈ ಪ್ರಾಬ್ಲಮ್ ಬಂದ್ಬಿಟ್ಟು ಈ ಕಾನ್ಸೆಪ್ಟ್ ಮೇಲೆ ಇದೆ, ರೆಸೊಲ್ಯೂಷನ್ ಆಫ್ ಫೋರ್ಸಸ್. ನಿಮ್ಗೆ ಗೊತ್ತಿದೆ ಒಂದು ಹಾರಿಜಾಂಟಲ್ ಇರುತ್ತೆ, ಒಂದು ಏನಿರುತ್ತೆ ವರ್ಟಿಕಲ್ ಇರುತ್ತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, 15 ಕಿಲೋನ್ಯೂಟನ್ ಆಕ್ಟ್ಸ್ ಎಟ್ 30 ಡಿಗ್ರಿ ಟು ಎಕ್ಸ್ ಆಕ್ಸಿಸ್ ಅಂತ ಕೇಳಿದ್ದಾರೆ ನೋಡಿ. ಸೊ ಇದು ಈ ತರ ಹೋಗ್ತಾ ಇದೆ, ಎಷ್ಟು 15 ಕಿಲೋನ್ಯೂಟನ್. ಫೋರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮಗೆ ಗೊತ್ತೇ ಇದೆ, ಡೈರೆಕ್ಷನ್ ಇದೆ, ಮ್ಯಾಗ್ನಿಟ್ಯೂಡ್ ಇದೆ, ಆಮೇಲೆ ಯಾವ ಲೈನ್ ಆಫ್ ಆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಪಾಯಿಂಟ್ ಆಫ್ ಅಪ್ಲಿಕೇಶನ್, ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಫೋರ್ಸಸ್ ಇದೆ. ಸೊ 15 ಕಿಲೋನ್ಯೂಟನ್ ಇದು ಫಸ್ಟ್ ಇದೆ. ಇದು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 30 ಡಿಗ್ರಿ, ಎಲ್ಲಿಂದ ಇಲ್ಲಿಂದ ಇಲ್ಲಿಗೆ, ರೈಟ್, ಇಲ್ಲಿಂದ ಇಲ್ಲಿಗೆ ಹಾರಿಜಾಂಟಲ್ ಇದೆ. ಎಕ್ಸ್ ಆಕ್ಸಿಸ್ ಇದೆ ತಾನೆ, ಇದು ಎಕ್ಸ್ ಆಕ್ಸಿಸ್, ಇದು ಯಾವ್ದು ಹೇಳಿ, ಇದು ವೈ ಆಕ್ಸಿಸ್. ಸೊ ಇನ್ನೊಂದು ಸೆಕೆಂಡ್ ಪ್ರಾಬ್ಲಮ್ ಏನ್ ಬರುತ್ತೆ, ಇನ್ನೊಂದು ಡಯಾಗ್ರಾಮ್ ನ ಡ್ರಾ ಮಾಡ್ತೀನಿ. ಸೊ ಇನ್ನೊಂದು ಏನ್ ಕೊಟ್ಟಿದ್ದಾರೆ ನೋಡಿ, 55 ಕಿಲೋನ್ಯೂಟನ್ ಆಕ್ಟ್ಸ್ ಅಟ್ 60 ಡಿಗ್ರಿ ಟು ವೈ ಆಕ್ಸಿಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ 60 ಡಿಗ್ರಿ ಅಂದ್ರೆ ಇಲ್ಲಿಂದ ತಗೊಂಡಿದ್ದಾರೆ. ಸೊ ಇದು 60 ಡಿಗ್ರಿ, ಎಷ್ಟಿದೆ ಇದ್ರ ಮ್ಯಾಗ್ನಿಟ್ಯೂಡ್ 55 ಕಿಲೋ ನ್ಯೂಟನ್. ಸೊ ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ಗೊತ್ತಾಯ್ತಾ? ಈಗ ಅರ್ಥ ಆಯ್ತಲ್ಲ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅಂತ. ನಮಗೆ ಕ್ಯಾಲ್ಕುಲೇಟ್ ಏನ್ ಮಾಡೋದಿದೆ, ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಕಾಂಪೊನೆಂಟ್ ಆಫ್ ದ ಫಾಲೋವಿಂಗ್ ಫೋರ್ಸಸ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಈಗ ನಾನೇನ್ ಮಾಡ್ತೀನಿ, ಫಸ್ಟ್ ತಗೊಳ್ತೀನಿ. ಫಸ್ಟ್ ಏನಿದೆ, ಫೋರ್ಸ್ ಎಷ್ಟು ಕೊಟ್ಟಿದ್ದಾರೆ, ಫೋರ್ಸ್ ನೀವು ನೋಡ್ಬೋದು 15 ಕಿಲೋ ನ್ಯೂಟನ್, ರೈಟ್, ನೀಟಾಗಿ ಬರಿತೀನಿ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. 15 ಕಿಲೋ ನ್ಯೂಟನ್. ಸೊ ಟೀಟಾ ಎಷ್ಟಿದೆ, 30 ಡಿಗ್ರಿ ಇದೆ. ಟೀಟಾ ಇಸ್ 30 ಡಿಗ್ರಿ. ನಾವು 15 kilonewton force, theta is 30 degree. Component along x axis, first ಏನ್ ಬರುತ್ತೆ, component along x axis, component along x axis, component along x axis. ಒಂದು ನಿಮಿಷ. Okay, component along x axis.
ಏನಾಗುತ್ತೆ ಎಕ್ಸ್ ಆಕ್ಸಿಸ್ ಎಚ್ ಈಕ್ವಲ್ಸ್ ಟು ಆಯ್ತಾ ಎಚ್ ಈಕ್ವಲ್ಸ್ ಟು ಎಫ್ ಕಾಸ್ ಥೀಟಾ ಕರೆಕ್ಟಾ ಸೊ ಎಫ್ ಈಸ್ 15 cos theta is to 30 degree. After calculating this you will get 13 kilonewton. ಗೊತ್ತಾಯ್ತಾ 13 kilonewton. ಇದು ಕಾಂಪೊನೆಂಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಆಯ್ತು. ಈಗ ಕಾಂಪೊನೆಂಟ್ ಅಲಾಂಗ್ ವೈ ಆಕ್ಸಿಸ್ ನೋಡಿ ಇಲ್ಲೂ ಈಗ ಅವ್ರು ಕೊಟ್ಟಿರೋದು ಯಾವ್ದು ಹೇಳಿ ಎಕ್ಸ್ ಆಕ್ಸಿಸ್ ಅಲ್ಲಿ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಕಾಂಪೊನೆಂಟ್ ವೈ ಆಕ್ಸಿಸ್ ಅಲ್ಲಿ ಇರುತ್ತಲ್ಲ ಯಾಕೆಂದ್ರೆ ಯಾವುದೇ ಒಂದು ರೆಸೊಲ್ಯೂಷನ್ ಆಫ್ ಫೋರ್ಸಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಂಗಿದ್ರೆ ಅದು ಎರಡು ಡೈರೆಕ್ಷನ್ ಅಲ್ಲಿ ಬರುತ್ತೆ ಒಂದು ಎಕ್ಸ್ ಆಕ್ಸಿಸ್ ಒಂದು ವೈ ಆಕ್ಸಿಸ್ ಸೊ ಎರಡು ಕಾಂಪೊನೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಸೊ ದ ಕಾಂಪೊನೆಂಟ್ ಅಲಾಂಗ್ ವೈ ಆಕ್ಸಿಸ್ ಸೊ ಎಚ್ ಈಕ್ವಲ್ ಟು ಆಯ್ತಾ ಸಾರಿ ಇದು ವಿ ಬರುತ್ತೆ ವಿ ಈಕ್ವಲ್ಸ್ ಟು ಎಫ್ ಸೈನ್ ಥೀಟಾ ಎಫ್ ಸೈನ್ ಥೀಟಾ ಸೊ ಎಷ್ಟಿದೆ ಅದು 15 ಸೈನ್ 30 ಡಿಗ್ರಿ 15 sin 30 degree is equal to ಎಷ್ಟಾಗಿದೆ 15 ಕಿಲೋ ನ್ಯೂಟನ್ ಗೊತ್ತಾಯ್ತಾ 15 ಕಿಲೋ ನ್ಯೂಟನ್ ಸೊ ಇದು ಫಸ್ಟ್ ಆಗೋಯ್ತು ಇವಾಗ ಸೆಕೆಂಡ್ ರಲ್ಲಿ ಏನೇನು ಕೇಳಿದ್ದಾರೆ 55 ಕಿಲೋ ನ್ಯೂಟನ್ ಆಕ್ಟ್ಸ್ ಎಟ್ 60 ಡಿಗ್ರಿ ಸೆಲ್ಸಿಯಸ್ ಟು ವೈ ಆಕ್ಸಿಸ್ ಅಂತ ಕೇಳ್ತಾ ಇದ್ದಾರೆ ಸೇಮ್ ಇದನ್ನ ಅದೇ ತರ ಮಾಡಬೇಕು ಎಫ್ ಎಷ್ಟಿದೆ 55 ಕಿಲೋ ನ್ಯೂಟನ್ ಥೀಟಾ ಎಷ್ಟಿದೆ ಥೀಟಾ ಬಂದ್ಬಿಟ್ಟು 60 ಡಿಗ್ರಿ ಇದೆ ಫ್ರಮ್ ವೈ ಆಕ್ಸಿಸ್ ಇಂದ ಇತ್ತ ತಾನೆ 60 ಡಿಗ್ರಿ ಈಗ ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಕಾಂಪೊನೆಂಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಏನಾಗುತ್ತೆ ಕಾಂಪೊನೆಂಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಎಚ್ ಈಕ್ವಲ್ಸ್ ಟು ಎಫ್ ಸೈನ್ ಥೀಟಾ ಆಯ್ತಾ ಇಲ್ಲಿ ನೋಡಿ ಈಗ ಎಫ್ ಕಾಸ್ ಥೀಟಾ ಯಾವ್ದಾಯ್ತು ಹೇಳಿ ಎಫ್ ಕಾಸ್ ಥೀಟಾ ಹಾರಿಜಾಂಟಲ್ ಆಯ್ತು ಇಲ್ಲಿ ಏನ್ ಕೇಳಿದ್ದಾರೆ ಇಲ್ಲಿ ಆಂಗಲ್ ಯಾವ್ದು ತಗೊಂಡಿದ್ದಾರೆ ಇಲ್ಲಿ ಆಂಗಲ್ ಎಲ್ಲಿಂದ ತಗೊಂಡಿದ್ದಾರೆ ಇಲ್ಲಿಂದ ತಗೊಂಡಿದ್ದಾರೆ ಸೊ ಅದಕ್ಕೆ ಏನಾಗುತ್ತೆ ಹೇಳಿ ಕಾಂಪೊನೆಂಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಯಾವ್ದಾಗುತ್ತೆ ಎಚ್ ಈಸ್ ಈಕ್ವಲ್ ಟು ಎಫ್ ಸೈನ್ ಥೀಟಾ ಆಗುತ್ತೆ ಸೊ 55 ಸೈನ್ 60 ಡಿಗ್ರಿ ನೋಡಿ ಇಲ್ಲಿ ಎಲ್ಲರೂ ಕಾಸ್ ಅಂತ ತಗೊಂಡ್ರೆ ರಾಂಗ್ ಬರುತ್ತೆ ಆನ್ಸರ್ ಗೊತ್ತಾಯ್ತಾ ಆಂಗಲ್ ಎಲ್ಲಿಂದ ತಗೊಂಡಿದ್ದಾರೆ ಅದು ಇಂಪಾರ್ಟೆಂಟ್ ಇದೆ ಅಲ್ಲಿಂದ ತಾನೇ ನೀವು ಕಾಸು ಸೈನು ಚೇಂಜ್ ಆಗುತ್ತೆ 47.63 ಕಿಲೋ ನ್ಯೂಟನ್ ಆಗುತ್ತೆ ಸೊ ಈಗ ಅಲಾಂಗ್ ಎಕ್ಸ್ ಆಕ್ಸಿಸ್ ಮಾಡಿದಾಗ ವೈ ಆಕ್ಸಿಸ್ ಮಾಡಿದಾಗ ಏನಾಗುತ್ತೆ ವಿ ಈಕ್ವಲ್ಸ್ ಟು ಎಫ್ ಕಾಸ್ ಥೀಟಾ ಈಕ್ವಲ್ಸ್ ಟು 55 cos 60 degree equals to 27.5 kilonewton. ಸಿಂಪಲ್ ಪ್ರಾಬ್ಲಮ್ ನೋಡಿ ಈಗ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಸೈನ್ ತಗೊಂಡಿದ್ದೀನಿ ಇಲ್ಲಿ ಕಾಸ್ ತಗೊಂಡಿದ್ದೀನಿ ಇಲ್ಲಿ ಕಾಸ್ ಸೈನ್ ಬಟ್ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೆ ಆಯ್ತಾ ಈಗ ರೆಸೊಲ್ಯೂಷನ್ ಆಫ್ ಫೋರ್ಸಸ್ ನಿಮಗೆ ನಾವು ಮಾಡಿದಾಗ ರೆಸೊಲ್ಯೂಷನ್ ಆಫ್ ಫೋರ್ಸಸ್ ಅಲ್ಲಿ ಏನ್ ಕಲ್ತಿದ್ದೀರಾ ನೀವು ಹೇಳಿ ರೆಸೊಲ್ಯೂಷನ್ ಆಫ್ ಫೋರ್ಸಸ್ ಅಲ್ಲಿ ನಾವೇನ್ ಕಲ್ತಿದ್ದೀವಿ ಅಂದ್ರೆ ಇದು ಆರ್ ಕಾಸ್ ಥೀಟಾ ಇರುತ್ತೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಏನಿರುತ್ತೆ ಇವತ್ತು ಏನಿರುತ್ತೆ ಇದು ಆರ್ ಸೈನ್ ಥೀಟಾ ಇರುತ್ತೆ ರೈಟ್ ಅದು ಯಾವಾಗ ಇರುತ್ತೆ ನೋಡಿ ಇದು ಇಲ್ಲಿಂದ ಆಂಗಲ್ ನೀವು ಇಲ್ಲಿಂದ ತಗೊಂಡಾಗ ಕರೆಕ್ಟಾ ಬಟ್ ಅದೇ ಆಂಗಲ್ ನೀವು ಇಲ್ಲಿಂದ ತಗೊಂಡಾಗ ಇಂಟರ್ಚೇಂಜ್ ಆಗುತ್ತೆ ಗೊತ್ತಾಯ್ತಾ ಇಂಟರ್ಚೇಂಜ್ ಆಗುತ್ತೆ ಚೆನ್ನಾಗಿ ನೆನಪಿಡಿ ಈ ಪ್ರಾಬ್ಲಮ್ ಇಂಪಾರ್ಟೆಂಟ್ ಇದೆ ಯಾಕೆಂದ್ರೆ ಅವರು ಈ ತರ ಕೊಟ್ಟಾಗ ನೀವು ಈ ತರ ಮಾಡಿದ್ರೆ ರಾಂಗ್ ಆಗುತ್ತೆ ಗೊತ್ತಾಯ್ತಾ ರೈಟ್ ಕ್ಲಿಯರ್ ನೆಕ್ಸ್ಟ್ ಡಿಟರ್ಮೈನ್ ದ ರಿಸಲ್ಟೆಂಟ್ ಆಫ್ ಎ ಕೋಪ್ಲಾನರ್ ಕನ್ಕರೆಂಟ್ ಫೋರ್ಸ್ ಆಸ್ ಶೋನ್ ಇನ್ ಫಿಗರ್ ರಿಸಲ್ಟೆಂಟ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋದಿದೆ ಈ ಫೋರ್ಸ್ ಸಿಸ್ಟಮ್ದು ಗೊತ್ತಾಯ್ತಾ ಈ ಫೋರ್ಸ್ ಸಿಸ್ಟಮ್ದು ಏನ್ ಕ್ಯಾಲ್ಕುಲೇಟ್ ಮಾಡೋದಿದೆ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡೋದಿದೆ ಸೊ ಈ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡೋಕೆ ಫಸ್ಟ್ ನಿಮಗೆ ಏನ್ ಗೊತ್ತಿರ್ಬೇಕಾಗುತ್ತೆ ಗೊತ್ತಾ ಇಲ್ಲಿ ಸಿಂಬಲ್ಸ್ ನಾವು ಏನೇನ್ ತಗೋತೀವಿ ಅದು ಗೊತ್ತಿರ್ಬೇಕಾಗುತ್ತೆ ಒಂದ್ ನಿಮಿಷ ಈಗ ಸಿಂಬಲ್ಸ್ ಏನೇನ್ ತಗೋತಾ ಇದೀವಿ ಅದ್ರ ಬಗ್ಗೆ ಗೊತ್ತಿರ್ಬೇಕಾಗುತ್ತೆ ಸಿಂಬಲ್ಸ್ ಅಂತಂದ್ರೆ ಈಗ ಇಲ್ಲಿ ಕೊಟ್ಟಿರೋ ಫೋರ್ಸಸ್ ನೋಡಿ ಎಕ್ಸ್ ಆಕ್ಸಿಸ್ ಈ ಕಡೆ ಇದೆ ವೈ ಆಕ್ಸಿಸ್ ಈ ಕಡೆ ಇದೆ ಇಲ್ಲಿ 200 ಇದೆ ಇಲ್ಲಿ 160 ಇದೆ 30 30 60 45 180 80 ಈ ತರ ಕೊಟ್ಟಿದ್ದಾರೆ ಈಗ ಇದ್ರದ್ದು ರಿಸಲ್ಟೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಯಾವುದ್ರದೇ ಒಂದು ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಸಿಂಬಲ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ ಗೊತ್ತಾಯ್ತಾ ಅಂದ್ರೆ ಸಿಂಬಲ್ಸ್ ಇಸ್ ನಥಿಂಗ್ ಬಟ್ ಏನು ವ್ಯಾಲ್ಯೂನ ಪಾಸಿಟಿವ್ ಆಗಿ ತಗೋತೀರಾ ಇಲ್ಲ ನೆಗೆಟಿವ್ ಎಲ್ಲ ಪಾಸಿಟಿವ್ ತಗೊಂಡ್ರು ರಾಂಗ್ ಆಗುತ್ತೆ ಎಲ್ಲ ನೆಗೆಟಿವ್ ತಗೊಂಡ್ರು ರಾಂಗ್ ಆಗುತ್ತೆ ಸೊ ದೇರ್ ಈಸ್ ಸಮ್ ರೂಲ್ ರೈಟ್ ದೇರ್ ಈಸ್ ಸಮ್ ರೂಲ್ ಈಗ
ಫೋರ್ಸ್ ಈ ತರ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲ ಫೋರ್ಸ್ ಈ ತರ ಹೋಗ್ತಾ ಇದ್ರೆ, ಆಮೇಲೆ ಫೋರ್ಸ್ ಈ ಕಡೆ ಹೋಗ್ತಾ ಇದ್ರೆ, ಈ ಲೈನ್ ಅಲ್ಲಿ ಇದ್ರೆ, ಆಮೇಲೆ ಇಲ್ಲ ಫೋರ್ಸ್ ಈ ಲೈನ್ ಅಲ್ಲಿ ಇದ್ರೆ ನೋಡಿ. ಸೊ ಇಲ್ಲಿದ್ರೆ ಪಾಸಿಟಿವ್ ವ್ಯಾಲ್ಯೂ, ಆಮೇಲೆ ಇಲ್ಲಿದ್ರೆ ಇದನ್ನು ಪಾಸಿಟಿವ್ ವ್ಯಾಲ್ಯೂ, ಅದೇ ಇಲ್ಲಿದ್ರೆ ನೆಗೆಟಿವ್ ವ್ಯಾಲ್ಯೂ, ಆಮೇಲೆ ಇಲ್ಲಿದ್ರೆ ಇದನ್ನು ನೆಗೆಟಿವ್ ವ್ಯಾಲ್ಯೂ. ಸೊ ಈ ಸಿಂಬಲ್ಸ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಪಾಸಿಟಿವ್ ಪಾಸಿಟಿವ್, ನೆಗೆಟಿವ್ ನೆಗೆಟಿವ್. ಅರ್ಥ ಆಯ್ತಾ? ಫಸ್ಟ್ ಇದನ್ನ ನಿಮ್ಗೆ ಗೊತ್ತಿರ್ಬೇಕು. ಈಗ ಕೇಳ್ತಿರೋದೇನು? ರಿಸಲ್ಟೆಂಟ್ ಫೋರ್ಸ್, ಡಿಟರ್ಮೈನ್ ದ ರಿಸಲ್ಟೆಂಟ್ ಅಂತ ಹೇಳಿದ್ದಾರೆ. ಸೊ ಈಗ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡೋಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಸಮೇಷನ್ ಆಫ್ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಫೋರ್ಸ್ ಮಾಡ್ಬೇಕಾಗುತ್ತೆ. ಫಸ್ಟ್ ನೋಡಿ, ಸೊ ಸಮೇಷನ್ ಆಫ್ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಫೋರ್ಸಸ್. ಇದ್ರ ಹಿಂದ್ಗಡೆ ಹೋಗೋದಿಲ್ಲ, ಹೋದ್ರು ಬರಿತಾ ಇದೀನಿ, ಬರ್ಕೊಳ್ಳಿ. ಸಮೇಷನ್ ಆಫ್ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಫೋರ್ಸಸ್. ಫಸ್ಟ್ ಸಮೇಷನ್ ಆಫ್ ಹಾರಿಜಾಂಟಲ್ ತಗೋತೀನಿ ನಾನು. ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ ನಾನು ಏನ್ ಹೇಳ್ತಾ ಇದೀನಿ ಇವಾಗ. ಈಗ ನೋಡಿ, ಫಸ್ಟ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ರೈಟ್, ಇದೇನಿದೆ 160 ನ್ಯೂಟನ್ 30 ಡಿಗ್ರಿ ಫ್ರಮ್ ಎಕ್ಸ್ ಆಕ್ಸಿಸ್ ಇದೆ. ರೈಟ್, ಸೊ ನಾನು ಇಲ್ಲೇನ್ ಹೇಳಿದ್ದೀನಿ, ಇಲ್ಲಿಂದ ನೀವು ತಗೊಂಡಾಗ ನೋಡಿ, ಹಾರಿಜಾಂಟಲ್ ಅಂದ್ರೆ ಇದನ್ನ ಎಕ್ಸಾಕ್ಟ್ಲಿ ಈ ತರ ಹಾರಿಜಾಂಟಲ್ ಮಾಡ್ಬಿಡ್ತೀನಿ. ಇದು ಈ ತರ 30 ಡಿಗ್ರಿಯಲ್ಲಿ ಇಲ್ಲ, ಇದೇನಾಗಿದೆ ಎಕ್ಸಾಕ್ಟ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ ಅಂತ ತಿಳ್ಕೊತೀನಿ. ಸೊ ಅವಾಗ ಇದೇನ್ ಸಿಂಬಲ್ ಬರುತ್ತೆ? ಪಾಸಿಟಿವ್. ಸೊ 160 ಗೊತ್ತಾಯ್ತಾ? ಕಾಸ್ 30 ಗೊತ್ತಾಗ್ತಿದೆಯಲ್ಲ, ಹಾರಿಜಾಂಟಲ್ ಎಕ್ಸ್ ಆಕ್ಸಿಸ್ ಇಂದ ಇದೆ. ನೆಕ್ಸ್ಟ್ ಆದ್ಮೇಲೆ ಅದಾದ್ಮೇಲೆ ಈ ಕಡೆ ನೋಡಿ, ಇಲ್ಲೇನಿದೆ 200 ನ್ಯೂಟನ್ ಇದೆ. ಈ 200 ನ್ಯೂಟನ್ ಎಲ್ಲಿಂದ ಬರ್ತಾ ಇದೆ? ಈ ಕಡೆ ಇದೆ. ಇದು ಈ ಕಡೆ ಬರುತ್ತೆ, ಇಲ್ಲಿಂದ ತಗೋತಾ ಇರ್ತಾನೆ, ಇಲ್ಲಿಂದ ತಗೋತಾ ಇದ್ದಾರೆ. ಸೊ ಇದು ಇಲ್ಲಿ ಬರುತ್ತೆ. 30 ಡಿಗ್ರಿ ಇಲ್ಲ ಅಂತ ತಿಳ್ಕೊಳ್ಳೋಣ. ಸೊ ಏನಾಗುತ್ತೆ ಅವಾಗ? ಅದು ಮೈನಸ್ ಆಗುತ್ತೆ, ಯಾಕೆಂದ್ರೆ ಇಲ್ಲಿ ಸಿಂಬಲ್ ಮೈನಸ್ ಇದೆ. ಸೊ 200 ಆಯ್ತಾ, 200 ಕಾಸ್ 30 ಡಿಗ್ರಿ. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್ ಆಗಿದೆ, ಸ್ವಲ್ಪ ಕೇರ್ಫುಲ್ ಆಗಿ ತಗೊಳ್ಬೇಕಷ್ಟೇ. ನೆಕ್ಸ್ಟ್ ರೈಟ್, 80 ನ್ಯೂಟನ್ ಇದೆ. ಇದು ಎಲ್ಲಿಂದ ಬರ್ತಾ ಇದೆ? ಇದನ್ನು ಇಲ್ಲಿಂದ ತಗೋತಾ ಇದ್ದಾರೆ, 60 ಇಂದ ತಗೋತಾ ಇದ್ದಾರೆ. ಸೊ ನೆಗೆಟಿವ್ 80 ನ್ಯೂಟನ್, ಆಮೇಲೆ ಎಷ್ಟಾಗುತ್ತೆ ಇದು? ಕಾಸ್ 60 ಡಿಗ್ರಿ. ನೆಕ್ಸ್ಟ್ 180. ಈ 180 ಎಲ್ಲಿಂದ ತಗೋತಾ ಇದ್ದಾರೆ? ಎಕ್ಸ್ ಆಕ್ಸಿಸ್ ಇಂದ ತಗೋತಾ ಇದ್ದಾರೆ. ಸೊ ಪಾಸಿಟಿವ್ ವ್ಯಾಲ್ಯೂ. 180 ಏನಾಗುತ್ತೆ? 180 ಸೈನ್ ಕಾಸ್ 45 ಡಿಗ್ರಿ. ರೈಟ್, ಈಗ ಗೊತ್ತಾಯ್ತಲ್ಲ? ಸೊ ಇದನ್ನ ನೀವು ಕ್ಯಾಲ್ಸಿಯಲ್ಲಿ ಹೊಡೆದಾಗ ಏನ್ ಬರುತ್ತೆ ಅಂದ್ರೆ, ಹೊಡೆದ್ ನೋಡಿ 52.64 ನ್ಯೂಟನ್ ಬರ್ಬೇಕು. ಯಾಕಂದ್ರೆ ನ್ಯೂಟನ್ ಅಲ್ಲಿ ಇಟ್ಟಿರೋದು ನ್ಯೂಟನ್ ಅಲ್ಲೇ ಬರ್ಬೇಕು. ಇದು ಸಮೇಷನ್ ಆಫ್ ಹಾರಿಜಾಂಟಲ್ ಫೋರ್ಸಸ್. ಈಗ ಸಮೇಷನ್ ಆಫ್ ವರ್ಟಿಕಲ್ ಫೋರ್ಸಸ್ ನಾನು ಮಾಡ್ತೀನಿ. ಇದನ್ನ ನೀವು ಹೇಳ್ಬೋದು ಇವಾಗ. ಫಸ್ಟ್ 160 ಏನಾಗುತ್ತೆ? ಸಮೇಷನ್ ಆಫ್ ವರ್ಟಿಕಲ್ ಫೋರ್ಸಸ್ ಅಲ್ಲಿ 160 ಪಾಸಿಟಿವ್ ಬರುತ್ತೆ. ಸೈನ್ ಎಷ್ಟಾಗುತ್ತೆ? 30 ಡಿಗ್ರಿ. ಅದಾದ್ಮೇಲೆ 200 ಏನಾಗುತ್ತೆ ಹೇಳಿ? 200 ಇಲ್ಲಿ ನೋಡಿ. ಈಗ ಎಲ್ಲರೂ ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ಈಗ 160 ಏನ್ ಮಾಡಿದೀವಿ? ಇಲ್ಲಿ ಹಾರಿಜಾಂಟಲ್ ತಗೊಂಡಿವಿ, ಯಾಕೆ ಹೊರಗಡೆ ಹಾರಿಜಾಂಟಲ್ ಅಂತ ಇತ್ತು. ವರ್ಟಿಕಲ್ ಅಂತ ತಗೊಂಡಾಗ ಈ ಫೋರ್ಸ್ ನ ಇದು ಇಲ್ಲಿಲ್ಲ, ಇದು ಈ ಫೋರ್ಸ್ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. ಇದು ವೈ ಆಕ್ಸಿಸ್ ಅಲ್ಲಿ ಈ ತರ ಲೇ ಆಗ್ತಾ ಇದೆ, ಈ ತರ. ಸೊ ಇಲ್ಲಿದೆ 160 ನ್ಯೂಟನ್ ಅಂತ ಇದೆ ಅಂತ ತಿಳ್ಕೊಳ್ಳೋಣ. ಹಿಂಗೆ ವರ್ಟಿಕಲ್ ಆಗಿದೆ. ಅವಾಗ ಇದ್ರ ವ್ಯಾಲ್ಯೂ ಏನಾಗುತ್ತೆ? 160 ಪಾಸಿಟಿವ್ ಆಗುತ್ತೆ. ಅದೇ ಈ 200 ವರ್ಟಿಕಲ್ ಆಗಿ ತಗೊಂಡ್ರೆ, ಇದನ್ನ ಈ ಕಡೆಯಿಂದ ತಗೊಂಡ್ರೆ, ನಾನು ಇಲ್ಲಿ ತಗೊಂಡ್ರೆ ಸೊ 200 ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. 200 ಇಲ್ಲಿದೆ. ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ? ನೆಗೆಟಿವ್ ವ್ಯಾಲ್ಯೂ ಆಗುತ್ತೆ. ಸೊ 200 ಸೈನ್ ಏನಾಗ್ತಿದೆ? ಸೈನ್ ಸಾರಿ. ಸೊ ಈ ಕಡೆ ಏನಿದೆ? ಪಾಸಿಟಿವ್ ಇದೆಯಾ? ಒಂದು ನಿಮಿಷ. 200 ಸೈನ್ 30, 200 ಪಾಸಿಟಿವ್ ಆಗುತ್ತೆ. 200 ಒಂದೇ ನಿಮಿಷ. ಸೊ 200 ಸೈನ್ 30 ಡಿಗ್ರಿ, 200 ಸೈನ್ 30 ಡಿಗ್ರಿ ಮೈನಸ್ ಆಫ್ 80 ಸೈನ್ 60 ಡಿಗ್ರಿ ಮೈನಸ್ ಆಫ್, ಇಲ್ಲಿ ಬರೀತೀನಿ, ಮೈನಸ್ ಆಫ್ 180 ಸೈನ್ 45. ಈಗ ನೋಡಿ, ಈಗ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಈಗ ನೋಡಿ 160 ಏನಿದೆ? ವರ್ಟಿಕಲ್ ಅಂತ ಹೇಳ್ತಾ ಇದಾರೆ. ವರ್ಟಿಕಲ್ ಎಲ್ಲಾಗುತ್ತೆ? ಈ ಕಡೆ ಆಗುತ್ತೆ. ಸೊ ಈ ಕಡೆ ಬಂದಾಗ ಏನ್ ವ್ಯಾಲ್ಯೂ ಆಗುತ್ತೆ? ಇದು ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ 200. ಸೊ 200 ಏನಾಗ್ತದೆ? ಈ ಕಡೆ ಬರುತ್ತೆ. ಸೊ ಅದನ್ನು
ವರ್ಟಿಕಲ್ ಆಗುತ್ತೆ, ಹಾರಿಜಾಂಟಲ್ ಆಗೋದಿಲ್ಲ. ಇದು ಹಾರಿಜಾಂಟಲ್ ತಾನೆ, ಇದು ಈ ಕಡೆ ಬರುತ್ತೆ, ಈ ಕಡೆ ಬರುತ್ತೆ, ಈ ಕಡೆ. ಆಂಗಲ್ ನೋಡ್ಬೇಡಿ, ಯಾಕೆಂದ್ರೆ ನಾವು ವರ್ಟಿಕಲ್ ಡೈರೆಕ್ಷನ್ ತಗೋತಾ ಇರೋದು. ಸೊ ಇದು ಈ ಕಡೆ ಬರುತ್ತೆ, ಆಮೇಲೆ ಇದು ಈ ಕಡೆ, ಇದು ಅನ್ನೋದು ಈ ಕಡೆ ಬರುತ್ತೆ, ಇದು ಈ ಕಡೆ ಬರುತ್ತೆ. ಜಸ್ಟ್ ಫಾರ್ ಅಸ್ಯೂಮ್ಷನ್, ಫಾರ್ ಟೇಕಿಂಗ್ ದ ಏನ್ ಹೇಳಿ ಸಿಂಬಾಲ್ಸ್. ಈಗ ನೋಡಿ ಏನೇನ್ ಬರುತ್ತೆ ವ್ಯಾಲ್ಯೂಸ್. ಈಗ ಏನ್ ಬರುತ್ತೆ ವ್ಯಾಲ್ಯೂಸ್, 180 ಏನ್ ಬರ್ಬೇಕು ಹೇಳಿ, 180 ನೆಗೆಟಿವ್ ಬರಬೇಕು. ಆಮೇಲೆ 80 ಏನ್ ಬರಬೇಕು, 80 ನೆಗೆಟಿವ್ ಬರಬೇಕು. ಆಮೇಲೆ 160 ಮತ್ತೆ 200 ಪಾಸಿಟಿವ್ ಬರಬೇಕು. ಕರೆಕ್ಟ್ ಆಗಿದೆಯಲ್ಲ, ರೈಟ್. ಸೊ ಇವಾಗ ಎಷ್ಟಾಗುತ್ತೆ ಇದ್ರ ವ್ಯಾಲ್ಯೂ ಅಂದ್ರೆ -16.56 ನ್ಯೂಟನ್, ರೈಟ್. ನಾವು ರಿಸಲ್ಟಂಟ್ ನೋಡಿ, ಸಿಂಬಲ್ಸ್ ಬಲ್ಲಿ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ, ಕ್ಲಿಯರ್ ಮಾಡಿದೀನಿ, ರೈಟ್. ಮತ್ತೆ ಅದೇ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿದ್ರೆ ವಿಡಿಯೋ ಗೊತ್ತಾಗುತ್ತೆ. ದ ರಿಸಲ್ಟಂಟ್ ಆಫ್ ಫೋರ್ಸಸ್. ರಿಸಲ್ಟಂಟ್ ಯಾವ ತರ ಮಾಡ್ತೀವಿ, ಫಾರ್ಮುಲಾ ಇದೆ, ಆರ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಹಾರಿಜಾಂಟಲ್ ಹೋಲ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ವರ್ಟಿಕಲ್ ಹೋಲ್ ಸ್ಕ್ವೇರ್. ಸೊ ಏನಿದೆ ವ್ಯಾಲ್ಯೂಸ್, ಏನ್ ವ್ಯಾಲ್ಯೂಸ್ ಕೊಟ್ಟಿದ್ದೀವಿ, 52.64 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಆಫ್ 16.56 ಹೋಲ್ ಸ್ಕ್ವೇರ್. ಸೊ ಎಷ್ಟಾಗುತ್ತೆ ರಿಸಲ್ಟಂಟು, ಇದು ಬಂದ್ಬಿಟ್ಟು 55.18 ನ್ಯೂಟನ್ ಆಗುತ್ತೆ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಸೊ ಇದು ಸಿಂಬಲ್ ಯಾವ ತರ ತಗೋಬೇಕು ಇಲ್ಲಿ ಹಾಕಿದೀನಿ ನೋಡಿ. ಸೊ ಇದು ಇಂಪಾರ್ಟೆಂಟ್ ಇದೆ, ರೈಟ್. ಐ ಹೋಪ್ ಯು ಗಾಟ್ ಅ ಕ್ಲಿಯರ್ ಐಡಿಯಾ. ನೋಡಿ ಈ ತರ ಕ್ವಶನ್ಸ್ ಕೇಳಬಹುದು, ರೈಟ್, ಕೇಳಬಹುದು. ನಿಮ್ಗೆ ಕ್ಯಾಲ್ಸಿ ಅಲೋನ್ ಮಾಡಿದ್ರೆ ಇದನ್ನ ನೀವು ಆರಾಮಾಗಿ ಮಾಡಬಹುದು. ಇಲ್ಲ ಅಂದ್ರೆ ಸ್ವಲ್ಪ ವ್ಯಾಲ್ಯೂಸ್ ನೀವು ಮಲ್ಟಿಪ್ಲೈ ಮಾಡೋದು ಕಷ್ಟ ಆಗುತ್ತೆ. ಬಟ್ ಕ್ಯಾಲ್ಸಿ ಅಲೋನ್ ಮಾಡಿದ್ರೆ 100% ಕೊಡಬಹುದು, ಅಲೋ ಮಾಡ್ತಾರೆ, 100% ಅಲೋ ಮಾಡ್ತಾರೆ, ರೈಟ್. ನೆಕ್ಸ್ಟ್ ಪ್ರಾಬ್ಲಮ್. ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ದ ಡೈರೆಕ್ಷನ್ ಆಫ್ ದ ಕೋಪ್ಲಾನರ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್ ಆಸ್ ಶೋನ್ ಇನ್ ಫಿಗರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರದ್ದು ಮತ್ತೆ ಮ್ಯಾಗ್ನಿಟ್ಯೂಡ್ ಮತ್ತೆ ಏನಿದೆ ಹೇಳಿ ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡು ಇದೆ. ಈಗ ನಾವು ಮಾಡಿರೋದು ಬರೀ ಮ್ಯಾಗ್ನಿಟ್ಯೂಡ್. ಈಗ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ನೋಡಿ ಸ್ವಲ್ಪ ಚೇಂಜಸ್ ಆಗುತ್ತೆ ಇಲ್ಲಿ. ಸೇಮ್ ಫಸ್ಟ್ ಏನ್ ಮಾಡ್ತೀವಿ, ಸಮೇಷನ್. ಪ್ರಾಬ್ಲಮ್ ನಿಮ್ಗೆ ಕಾಣಿಸ್ತಾ ಇದೆ ಏನ್ ಮಾಡ್ತಾ ಇದೆ ನೋಡಿ. ಇಲ್ಲಿ 400 ಇದೆ, ಇಲ್ಲಿ 300 ಇದೆ, ಇಲ್ಲಿ 300, ಇಲ್ಲೊಂದು 200 ಇದೆ. ಸೊ 4 ಫೋರ್ಸಸ್ ಇದೆ ಇಲ್ಲಿ. ಸಮೇಷನ್ ಆಫ್ horizontal and vertical forces, horizontal and vertical forces, ಆಯ್ತಾ. ಸೊ ಇವಾಗ ಸಮೇಷನ್ ಆಫ್ ಹಾರಿಜಾಂಟಲ್ ಫೋರ್ಸಸ್ ಈಕ್ವಲ್ಸ್ ಟು, ಸೊ ಸಮೇಷನ್ ಆಫ್ ಹಾರಿಜಾಂಟಲ್ ಫೋರ್ಸಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ 300 ನ್ಯೂಟನ್ ಇದೆ. 300 ನ್ಯೂಟನ್ ಏನ್ ತಗೋತೀನಿ, ಡೈರೆಕ್ಟ್ ಆಗಿ 300 ನ್ಯೂಟನ್ ಅಂತ ತಗೋತೀನಿ. ಯಾಕೆ ಹೇಳಿ, ಅದು ಡೈರೆಕ್ಟ್ ಆಗಿ ಇಲ್ಲೇ ಕೊಟ್ಟಿದ್ದಾರೆ ಪಾಸಿಟಿವ್ ವ್ಯಾಲ್ಯೂ 300. ಸೊ ಅಲ್ಲಿ ಏನು ಏನಂದ್ರೆ ಆಂಗಲ್ ಇಲ್ಲ, ಸೊ ಡೈರೆಕ್ಟ್ ಆಗಿ ಇಷ್ಟೇ ತಗೋತೀನಿ ಪ್ಲಸ್ ಆಗಿ. ನೆಕ್ಸ್ಟ್ 400 ನ್ಯೂಟನ್ ಇದೆ, 400 ಆಯ್ತಾ, ಇದು ಪ್ಲಸ್ ಆಯ್ತು, ಇದನ್ನು ಪ್ಲಸ್ ಆಗುತ್ತೆ ತಾನೆ ಇಲ್ಲಿಂದ. ಸೊ ಈ ಡೈರೆಕ್ಷನ್ ಹಾರಿಜಾಂಟಲ್ ಅಂದ್ರೆ ಇದೇ ಏನಾಗುತ್ತೆ ವ್ಯಾಲ್ಯೂ, ಅದೇ ಯಾವ್ದಾಗುತ್ತೆ ಹೇಳಿ, ಇಲ್ಲಿ ಹಿಂದೆ ಕಡೆ ಹಾಕಿದ್ದೆಲ್ಲ ಪಾಸಿಟಿವ್ ನೆಗೆಟಿವ್. ಇಲ್ಲಿ ನೋಡಿ ಒಂದು ನಿಮಿಷ ಇಲ್ಲಿ ಹಾಕ್ತೀನಿ, ಮತ್ತೊಂದ್ಸಲ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಪಾಸಿಟಿವ್ ನೆಗೆಟಿವ್. ಈಗ ಬರುತ್ತಾ, ಈಗ ನೋಡ್ಕೊಳ್ಳಿ. ಸೊ 400 ಏನಾಗುತ್ತೆ, 400 cos 60 ಡಿಗ್ರಿ, 400 cos 60 ಡಿಗ್ರಿ ಮೈನಸ್ ಆಫ್ 300 cos 40 ಡಿಗ್ರಿ. ಕನ್ಫ್ಯೂಷನ್ ಏನು ಇಲ್ಲ. ಇವಾಗ ಕನ್ಫ್ಯೂಷನ್ ಆದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ ಸಾಕು, ಆರಾಮಾಗಿ ಬರುತ್ತೆ. ಹಾರಿಜಾಂಟಲ್ ಅಂತ ಅಂದಾಗ ಇದನ್ನ ಈ ತರ ಹಾರಿಜಾಂಟಲ್ ಆಗಿ ತಗೊಳ್ಳಿ. ಒಂದು ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ, ಒಂದು ನೆಗೆಟಿವ್ ವ್ಯಾಲ್ಯೂ 100% ಬರುತ್ತೆ. ವರ್ಟಿಕಲ್ ಅಂತ ತಗೊಂಡಾಗ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಬಂದೇ ಬರುತ್ತೆ, ಸರಿನಾ. ಇಲ್ಲಿಂದ ಮೇಲ್ಗಡೆ ನೋಡಿ, ಇಲ್ಲಿಂದ ಮೇಲ್ಗಡೆ ಇರೋದನ್ನ ಒಂದು ಏನಂತಂದ್ರೆ ಒಂದು ವ್ಯಾಲ್ಯೂ ಆಗುತ್ತೆ, ಕೆಳಗಡೆ ಇರೋದನ್ನ ಒಂದು ವ್ಯಾಲ್ಯೂ ಚೇಂಜಸ್ ಆಗುತ್ತೆ. ಕಾಸ್ 40 ಡಿಗ್ರಿ. ಸೊ ಇದು ಎಷ್ಟಾಗುತ್ತೆ ಇವಾಗ ಕ್ಯಾಲ್ಕುಲೇಟ್ ಮಾಡಿದಾಗ, ಈ ಕಡೆ ಬರಿಲ್ಲ, ಇಲ್ಲಿ ಬರಿತೀನಿ, ಮತ್ತೆ ಅಲ್ಲಿ ಹಿಂದ್ಗಡೆ ಹೋಗ್ಬಿಡುತ್ತೆ. 270.18 ನ್ಯೂಟನ್ ಇಸ್ ದ ಆನ್ಸರ್. ಗೊತ್ತಾಯ್ತಾ. ಈಗ ನೆಕ್ಸ್ಟ್ ಸಮೇಷನ್ ಆಫ್ ವರ್ಟಿಕಲ್ ಫೋರ್ಸಸ್. ಸಮೇಷನ್ ಆಫ್ ವರ್ಟಿಕಲ್ ಅಲ್ಲಿ ಏನ್ ಬರುತ್ತೆ, ಸೇಮ್ 400 ಪಾಸಿಟಿವ್ ವ್ಯಾಲ್ಯೂ ಯಾಕೆ ಬಂದಿದೆ, ಇಲ್ಲಿ ನೋಡಿ, ಇಲ್ಲಿ ಪಾಸಿಟಿವ್ ಇದೆಯಲ್ಲ, ಇದನ್ನ ಈ ತರ ನಾನು ವರ್ಟಿಕಲ್ ಆಗಿ ತಗೊಂಡಾಗ 400 ಆಗುತ್ತೆ ಪಾಸಿಟಿವ್. 400 sin 60 ಡಿಗ್ರಿ, 400 sin 60 ಡಿಗ್ರಿ ಪ್ಲಸ್ 300 sin 40 ಡಿಗ್ರಿ, sin 40 ಡಿಗ್ರಿ
ಮೈನಸ್ ಆಫ್ 200 ಗೊತ್ತಾ. ಮೈನಸ್ ಆಫ್ 200 ಯಾವುದು ಇದು ಕೆಳಗಡೆ ಬರ್ತಾ ಇದೆಯಲ್ಲ ನೆಗೆಟಿವ್ ವ್ಯಾಲ್ಯೂ. ಸೊ ಏನಾಯ್ತು ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 339 ಪಾಯಿಂಟ್ ಎಷ್ಟು ಹೇಳಿ 24 ನ್ಯೂಟನ್ ಈಸ್ ಅ ಆನ್ಸರ್ ಫಾರ್ ದ ಸಮೇಷನ್ ಆಫ್ ವರ್ಟಿಕಲ್. ನಾವು ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಇವಾಗ. ನಾವು ರಿಸಲ್ಟೆಂಟ್, ಸೊ ರಿಸಲ್ಟೆಂಟ್ ಆಫ್ ದ ಫೋರ್ಸಸ್ ಏನಿದೆ ಆರ್ ಈಕ್ವಲ್ಸ್ ಟು summation of under root of summation of horizontal whole square plus summation of vertical whole square. ಸೊ ಇದನ್ನ ನಾನು ಈ ಫಾರ್ಮುಲಾದಲ್ಲಿ ಇಟ್ಟಾಗ ಏನಾಗುತ್ತೆ 270.18 ಹೋಲ್ ಸ್ಕ್ವೇರ್ ಪ್ಲಸ್ 339.24 ಹೋಲ್ ಸ್ಕ್ವೇರ್ ಅಂಡರ್ ದ ರೂಟ್ ಬರುತ್ತೆ. ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ 433.69 ನ್ಯೂಟನ್ ಬರುತ್ತೆ, ರೈಟ್. ಕ್ಯಾಲ್ಸಿ ಹೊಡೆದಾಗ ಈಗ ಮ್ಯಾಗ್ನಿಟ್ಯೂಡ್ ಕೇಳಿದ್ರು, ಮ್ಯಾಗ್ನಿಟ್ಯೂಡ್ ಮಾಡಿದ್ವಿ. ಡೈರೆಕ್ಷನ್ ಕೇಳ್ತಾ ಇದಾರೆ ಇವಾಗ. ನೆಕ್ಸ್ಟ್ ಡೈರೆಕ್ಷನ್ ಯಾವ ತರ ಮಾಡಬೇಕು ನೋಡಿ. ನೆಕ್ಸ್ಟ್ ಡೈರೆಕ್ಷನ್. ಸೊ ಡೈರೆಕ್ಷನ್ ಏನ್ ಗೊತ್ತಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮ್ಯಾಗ್ನಿಟ್ಯೂಡ್ ಇಲ್ಲಿ ಹೋಗ್ತಾ ಇದೆ, ಮ್ಯಾಗ್ನಿಟ್ಯೂಡ್ ಈ ಕಡೆ ಎಲ್ಲೋ ಹೋಗ್ತಾ ಇದೆ, ಬಟ್ ಇದು ಏನ್ ಡೈರೆಕ್ಷನ್ ಇದೆ, ಯಾವ ಆಂಗಲ್ ಇಂದ ಹೋಗ್ತಾ ಇದೆ ಅದು ಆಂಗಲ್ ಬೇಕು ತಾನೆ. ಸೊ ಅದೇ ಡೈರೆಕ್ಷನ್. ಸೊ ಡೈರೆಕ್ಷನ್ಗೆ ಡೈರೆಕ್ಟ್ ಆಗಿ ಫಾರ್ಮುಲಾ ಇದೆ tan theta equals to ಏನಿದೆ ಹೇಳಿ summation of vertical forces by summation of horizontal forces. ಸೊ ಇದನ್ನ ಎರಡು ಡಿವೈಡ್ ಮಾಡ್ತೀನಿ. 339.64 divided by 270.18 ಇದು ಮಾಡಿದಾಗ ಎಷ್ಟು ಬರುತ್ತೆ 1.256. ಈ ತರ ಅಂತೂ ಇರೋದಿಲ್ಲ. ಸೊ ನಾನು ಇದನ್ನ ಟ್ಯಾನ್ ಇನ್ವರ್ಸ್ ಮಾಡ್ತೀನಿ. ಟ್ಯಾನ್ ಇನ್ವರ್ಸ್ ಮಾಡಿದಾಗ ಒಂದು ನಿಮಿಷ, ಇಲ್ಲಿ ಬರೆಯೋದು ಸ್ವಲ್ಪ ಇದಾಗ್ತದೆ. ಇಲ್ಲಿ ಬರಿತೀನಿ, ಇಲ್ಲಿ ಬರಿಲ್ಲ. ಓಕೆ, ಕನ್ಫ್ಯೂಷನ್ ಬೇಡ ನಿಮಗೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ 1.256 ಇದನ್ನ ಮಾಡಿದಾಗ ಏನಾಗುತ್ತೆ 51.47 ಡಿಗ್ರಿ. 51.47 ಡಿಗ್ರಿ is a direction of the resultant. ಗೊತ್ತಾಯ್ತಾ? This is a direction of the resultant. ಗೊತ್ತಾಯ್ತು ಅಂತ ಅನ್ಸುತ್ತೆ. ಪ್ರಾಬ್ಲಮ್ ತುಂಬಾ ಸಿಂಪಲ್ ಆಗಿದೆ, ಬಟ್ ಇದು ಸಿಂಪಲ್ ಆಗಿರೋದೇ ತುಂಬಾ ಜನಕ್ಕೆ ಬರೋದಿಲ್ಲ, ಸರಿನಾ? ಅದಕ್ಕೆ ಈ ಸಿಂಪಲ್ ಪ್ರಾಬ್ಲಮ್ಸ್ ಸ್ವಲ್ಪ ಮಾಡಿಸೋದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನೋಡಿ, ಈಗ ಇಲ್ಲಿವರೆಗೂ ನೀವು ಓದಿರೋದು ಏನಂತಾರೆ ಇದು ಸಿಸ್ಟಮ್ ಆಫ್ ಫೋರ್ಸಸ್ ಇಂದ ಓದಿದ್ದೀರಾ. ಸಿಸ್ಟಮ್ ಆಫ್ ಫೋರ್ಸಸ್ ಪ್ರಾಬ್ಲಮ್ ಮಾಡಿದೀವಿ ಇವಾಗ. ಸೊ ಇದು ರೆಸಲ್ಯೂಷನ್ ಆಫ್ ಫೋರ್ಸಸ್, ಇದು ಸಿಸ್ಟಮ್ ಆಫ್ ಫೋರ್ಸಸ್, ರೈಟ್. ಈಗ ಆ ಸಿಸ್ಟಮ್ ಆಫ್ ಫೋರ್ಸಸ್ ಅಲ್ಲೇ ಬೇರೆದು ಬರುತ್ತೆ, ರೈಟ್. ಲೈಕ್ ಪ್ಯಾರಲಲ್, ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಒಂದೆರಡು ಪ್ರಾಬ್ಲಮ್ ಮಾಡಿದ್ರೆ ನಿಮಗೂ ಬೇರೆ ಪ್ರಾಬ್ಲಮ್ಸ್ ನೋಡಿ. ನಾನು 5 ಪ್ರಾಬ್ಲಮ್ ತಗೊಂಡ್ರೆ 5 ಡಿಫರೆಂಟ್ ಪ್ರಾಬ್ಲಮ್ಸ್ ಇರುತ್ತೆ, ಸೇಮ್ ಇರೋದಿಲ್ಲ, ರೈಟ್. ಸೇಮ್ ರಿಪೀಟೆಡ್ ನಾನು ಯಾವತ್ತೂ ಮಾಡೋದಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್. A system of forces are acting at the corners of a rectangular block as shown in figure. ಇದೊಂದು ರೆಕ್ಟಾಂಗ್ಯುಲರ್ ಬ್ಲಾಕ್ ಇದೆ. ಇಲ್ಲಿ 40 ನ್ಯೂಟನ್ ಆಕ್ಟ್ ಆಗ್ತಾ ಇದೆ. ಈ ಕಡೆ 35 ಕಿಲೋ ನ್ಯೂಟನ್ ಹೋಗ್ತಾ ಇದೆ, ಈ ಕಡೆ 45 ಕಿಲೋ ನ್ಯೂಟನ್ ಹೋಗ್ತಾ ಇದೆ, ಈ ಕಡೆ 30. ನೋಡಿ, ಇದಕ್ಕೂ ಜಾಸ್ತಿ ಡಿಫರೆನ್ಸ್ ಇಲ್ಲ. ಇದಕ್ಕೂ ಮತ್ತೆ ಈ ಪ್ರಾಬ್ಲಮ್ಗೂ ಜಾಸ್ತಿ ಡಿಫರೆನ್ಸ್ ಇಲ್ಲ. ಹೌದಾ? ನೀವು ಡಿಫರೆನ್ಸ್ ಇದೆ ಅಂತ ತಿಳ್ಕೊಂಡ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಕಾನ್ಸೆಪ್ಟ್ ಓವರ್ವ್ಯೂ ಗೊತ್ತಿದ್ರೆ ಸಾಕು, ನಾವು ಆರಾಮಾಗಿ ಮಾಡಬಹುದು. ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ ತುಂಬಾ ಈಸಿ ಇದೆ. ಈ ಪ್ರಾಬ್ಲಮ್ ಗಿಂತ ಈಸಿ ಈ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಇಲ್ಲಿ ಆಂಗಲ್ಸ್ ಯಾವುದೇ ತರ ಕೊಟ್ಟಿಲ್ಲ, ಡೈರೆಕ್ಟ್ ವ್ಯಾಲ್ಯೂಸ್ ಅಷ್ಟೇ ತಗೊಂಡ್ಬಿಟ್ಟು ನಿಮ್ಗೆ ಹಾರಿಜಾಂಟಲ್ ಫೋರ್ಸಸ್, ವರ್ಟಿಕಲ್ ಫೋರ್ಸಸ್ ತಗೊಂಡು ಆಡ್ ಅಪ್ ಮಾಡ್ಕೊಂಡ್ಬಿಟ್ಟು ರಿಸಲ್ಟೆಂಟ್ ಫೋರ್ಸ್ ಮತ್ತೆ ಮ್ಯಾಗ್ನಿಟ್ಯೂಡ್ ನ ಡೈರೆಕ್ಷನ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಫಟ್ ಅಂತ ಹೇಳ್ತೀನಿ ನೋಡಿ ಆರಾಮಾಗಿ. ಸೊ ಸೊಲ್ಯೂಷನ್ ಏನಿದೆ ಅದ್ರದ್ದು ತುಂಬಾ ಈಸಿ ಇದೆ. ಏನಿದೆ ನೋಡಿ. ಸೊ ಸಮೇಷನ್ ಆಫ್ ಫಸ್ಟ್ ಏನ್ ಮಾಡ್ಬೇಕು, summation of horizontal and vertical forces. Summation of horizontal and vertical forces. So summation of horizontal and vertical forces ಇದೆ. ಸೊ ಇದರಲ್ಲಿ ಫಸ್ಟ್ summation of horizontal forces ತಗೋತೀನಿ. ಸೊ horizontal forces ಏನೇನಿದೆ ಈಗ ಮತ್ತೆ ಇದು ನೆನ್ಪಿಡಿ, ಇದನ್ನ ಮರಿಬಾರ್ದು ನೀವು, ಆಯ್ತಾ. ಇಲ್ಲಿ ಏನೇನಿತ್ತು ವ್ಯಾಲ್ಯೂಸ್ ಹೇಳಿ, ಯಾವ್ದಾದ್ರು ಪಾಸಿಟಿವ್ ಇತ್ತು, ಇದು ಪಾಸಿಟಿವ್, ಇದು ನೆಗೆಟಿವ್, ಆಮೇಲೆ ಇದು ಪಾಸಿಟಿವ್, ಇದು ನೆಗೆಟಿವ್, ಕರೆಕ್ಟಾ?
ಇದು ಈ ತರ, ಇದು ನೆಗೆಟಿವ್, ಇದನ್ನು ನೆಗೆಟಿವ್, ಪಾಸಿಟಿವ್ ಪಾಸಿಟಿವ್, ನೆಗೆಟಿವ್ ನೆಗೆಟಿವ್. ಕರೆಕ್ಟಾ? ಇನ್ನೊಂದ್ಸಲ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಪಾಸಿಟಿವ್ ಪಾಸಿಟಿವ್, ನೆಗೆಟಿವ್ ನೆಗೆಟಿವ್. ಸೊ ಈಗ ಹಾರಿಜಾಂಟಲ್ ಫೋರ್ಸಸ್ ನ ಮಾಡ್ತಾ ಇರುವಾಗ ಇಲ್ಲಿ ಹಾರಿಜಾಂಟಲ್ ಫೋರ್ಸಸ್ ಯಾವ್ಯಾವ್ದಿದೆ? ಇಲ್ಲಿ ಇರೋದು ಬರೀ ಎರಡಿದೆ, 35 ಮತ್ತೆ 30 ಈಸ್ ಟೂ ಹಾರಿಜಾಂಟಲ್ ಫೋರ್ಸಸ್. ನೋಡ್ಬೋದು, ಇದೊಂದು ಹಾರಿಜಾಂಟಲ್ ಇದೆ, ಇದೊಂದು ಹಾರಿಜಾಂಟಲ್ ಇದೆ. ಮಿಕ್ಕಿರೋದೆಲ್ಲ ಇವೆರಡು ಏನಿದೆ ಹೇಳಿ, ಇದು ವರ್ಟಿಕಲ್, ಇದು ವರ್ಟಿಕಲ್ ಇದೆ. ಸೊ ಹಾರಿಜಾಂಟಲ್ ಫೋರ್ಸಸ್ ಅಲ್ಲಿ ಫಸ್ಟ್ 35 ಬರುತ್ತೆ, ಪಾಸಿಟಿವ್ ವ್ಯಾಲ್ಯೂ ಇದೆ. ಯಾಕೆ? ಇಲ್ಲಿ ನೋಡ್ಬೋದು ನೀವು, ಈ ಕಡೆ ಇದ್ರೆ 35 ಪಾಸಿಟಿವ್ ತಾನೆ, ಆಮೇಲೆ 30 ಏನಿದೆ ನೆಗೆಟಿವ್ ಆಗುತ್ತೆ. ಕರೆಕ್ಟಾ? ಎಷ್ಟಾಯ್ತು ಇದು? 5 ಕಿಲೋ ನ್ಯೂಟನ್. ಸಿಂಪಲ್. ನೆಕ್ಸ್ಟ್ ಸಮೇಷನ್ ಆಫ್ ವರ್ಟಿಕಲ್ ಫೋರ್ಸಸ್ 40 ಕಿಲೋ ನ್ಯೂಟನ್ ಏನಿದೆ ಹೇಳಿ? 40 ಕಿಲೋ ನ್ಯೂಟನ್ ಏನಾಗುತ್ತೆ? 40 ಕಿಲೋ ನ್ಯೂಟನ್ ಏನಾಗುತ್ತೆ? ಡೌನ್ವರ್ಡ್ ಬರ್ತಾ ಇದೆ. 40 ಕಿಲೋ ನ್ಯೂಟನ್ ಏನಾಗ್ತದೆ ಹೇಳಿ? ಎಲ್ಲಿದೆ 40 ಕಿಲೋ ನ್ಯೂಟನ್? ಅಪ್ವರ್ಡ್ ಇದೆ, ರೈಟ್? 40 ಮತ್ತೆ 45 ಇದೆ, 40 ಮತ್ತೆ 45 ಇದೆ. ಮೈನಸ್ ಆಫ್ ಏನಾಗುತ್ತೆ? 40 ಆಫ್ ಮೈನಸ್ ಆಫ್ 45. ಗೊತ್ತಾಯ್ತಾ? ಮೈನಸ್ ಆಫ್ 40 ಮೈನಸ್ ಆಫ್ 45. ಗೊತ್ತಾಯ್ತಾ? ನೆಕ್ಸ್ಟ್ ಸೊ ಒಂದು ನಿಮಿಷ. ಸೊ ಎರಡನ್ನ ಮಾಡಿದಾಗ ಎಷ್ಟಾಗುತ್ತೆ ಹೇಳಿ? ಮೈನಸ್ ಆಫ್ 40 ಮೈನಸ್ ಆಫ್ ಎಷ್ಟಾಗುತ್ತೆ ಹೇಳಿ? 45. ಇವೆರಡನ್ನ ಮಾಡಿದಾಗ ಮೈನಸ್ ಆಫ್ 85 ಕಿಲೋ ನ್ಯೂಟನ್ ಬರುತ್ತೆ. ಈಗ ರಿಸಲ್ಟೆಂಟ್ ಫೋರ್ಸ್, ಸೊ ರಿಸಲ್ಟೆಂಟ್ ಆಫ್ ದ ಫೋರ್ಸಸ್, ರಿಸಲ್ಟೆಂಟ್ ಆಫ್ ದ ಫೋರ್ಸಸ್. ನೆಕ್ಸ್ಟ್ ಆರ್ ಈಕ್ವಲ್ಸ್ ಟು summation of ಏನು? summation of horizontal whole square plus summation of vertical whole square. ಸೊ ಅದನ್ನ ಆಡ್ ಮಾಡಿದಾಗ ಏನಾಗುತ್ತೆ? 5 ಸ್ಕ್ವೇರ್ ಪ್ಲಸ್ ಮೈನಸ್ ಆಫ್ 85 whole square. So what is the answer? Answer is 85.15 kilonewton. 85.15 kilonewton. ಈಗ ಡೈರೆಕ್ಷನ್ ಏನಿದೆ? ಡೈರೆಕ್ಷನ್. ಸೊ ಡೈರೆಕ್ಷನ್ ನೋಡಿ. ಸೊ ಇದು ರಿಸಲ್ಟೆಂಟ್. ಡೈರೆಕ್ಷನ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಗೊತ್ತೇ ಇದೆ ನಿಮಗೆ. ಟ್ಯಾನ್ ಥೀಟಾ ಈಕ್ವಲ್ಸ್ ಸಮೇಷನ್ ಆಫ್ ಏನ್ ಹೇಳಿ? ವರ್ಟಿಕಲ್ ಬೈ ಸಮೇಷನ್ ಆಫ್ ಹಾರಿಜಾಂಟಲ್. ಸೊ ಸಮೇಷನ್ ಆಫ್ ವರ್ಟಿಕಲ್ ಎಷ್ಟಿದೆ? ಮೈನಸ್ 85 ಆರ್ 85 ಅಂತ ತಿಳ್ಕೊಳ್ಳೋಣ, ಡಿವೈಡ್ ಬೈ 5 ಈಕ್ವಲ್ಸ್ ಟು 17. ಆಯ್ತಾ? ಇದು ಏನು ಮೈನಸ್ ಏನಿದೆ ಜಸ್ಟ್ ಫಾರ್ ಇಂಡಿಕೇಶನ್ ಅಷ್ಟೇ. 85 by 5 equals to 17. So ಇದನ್ನ theta equals to tan inverse of 17. tan inverse of 17 ತಾನೆ? tan inverse of 17. So ಎಷ್ಟಾಗುತ್ತೆ ಇದು? 86.63 ಡಿಗ್ರಿ ಸೆಲ್ಸಿಯಸ್. ಸಾರಿ, ಡಿಗ್ರಿ ಆಗುತ್ತೆ, ಸೆಲ್ಸಿಯಸ್ ಆಗೋದಿಲ್ಲ. 86.63 ಡಿಗ್ರಿ ಆಗುತ್ತೆ, ರೈಟ್? ಸೊ ಇದೊಂದು ಆನ್ಸರ್ ಬಂತು. ಆಮೇಲೆ ಇದು ರಿಸಲ್ಟೆಂಟ್ ನಮಗೆ ಬೇಕಾಗಿರೋದು. ಸೊ ಇವೆರಡು ವ್ಯಾಲ್ಯೂಸ್ ಬಂದ್ಬಿಟ್ಟಿದೆ, ರೈಟ್? ಐ ಹೋಪ್ ಯು ಗಾಟ್ ದ ಪಾಯಿಂಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಆಸ್ ವೆಲ್ ಆಸ್ ಅ ಸಿಂಪಲ್ ಪ್ರಾಬ್ಲಮ್, ರೈಟ್? ಈ ತರ ಕೊಡ್ಬೋದು. ಈಗ ನಿಮಗೆ ಆರಾಮಾಗಿ ನೀವು ಎಕ್ಸಾಮ್ಸ್ ಅಲ್ಲಿ ಈ ತರ ಬಂದ್ರೆ ಆರಾಮಾಗಿ ಮಾಡ್ಬೋದು. ಎ ಲೆವೆಲ್ಗೂ ಕೊಡ್ಬೋದು, ಬೈ ಜೆ ಲೆವೆಲ್ಗೆ ಈ ತರ ಅಲ್ಲ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಎ ಲೆವೆಲ್ ಅವರು ಮಾಡಕ್ ಆಗೋದಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಇದೆ 4 ಪ್ಯಾರಲಲ್ ಫೋರ್ಸಸ್ ಆಫ್ ಮ್ಯಾಗ್ನಿಟ್ಯೂಡ್. ಈ 4 ಪ್ಯಾರಲಲ್ ಫೋರ್ಸಸ್ ಇದೆ. 1 2 ನಿಮಗೆ ಕಾಣಿಸ್ತಾ ಇದೆ, 3 ಮತ್ತೆ 4. ಸೊ 4 ಪ್ಯಾರಲಲ್ ಇದೆ. ಮ್ಯಾಗ್ನಿಟ್ಯೂಡ್ ಇದೆ 200, 250, 50 ಅಂಡ್ 200, 250, 50 ಮತ್ತೆ 250, right, as shown in figure. Determine the magnitude again and the resultant. Magnitude ಮತ್ತೆ resultant and also the distance of the resultant from the point A. So A point ಇಲ್ಲಿದೆ ನೋಡಿ. ಈ ತರ ಪ್ರಾಬ್ಲಮ್ಸ್ ನ ಯಾವ ತರ ಮಾಡಬೇಕು? ಯಾಕೆಂದ್ರೆ ಈ ತರ ಪ್ರಾಬ್ಲಮ್ಸ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ 2 ಸ್ಟೆಪ್ ಅಲ್ಲಿ ನೀವು ಮಾಡಬಹುದು. ಇದನ್ನ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಇಂಥ ಪ್ರಾಬ್ಲಮ್ಸ್ ಅಲ್ಲಿ ಇದನ್ನ ಈ ತರ ಡಿವೈಡ್ ಮಾಡ್ಕೊಳ್ಳೋಣ, ಸೊ ದಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಈಸಿಯಾಗಿ. ಸ್ಪೇಸ್ ಇದೆ ಬಟ್ ನೋ ಪ್ರಾಬ್ಲಮ್, ಆದ್ರೂ ನಾನು ಆರಾಮಾಗಿ ಹೇಳ್ಕೊಂಡು ಹೋಗ್ತೀನಿ, ನೋಡ್ಕೊಂಡು ಹೋಗಿ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ರಿಸಲ್ಟೆಂಟ್ ಆಫ್ 4 ಫೋರ್ಸಸ್ ನ ಕ್ಯಾಲ್ಕುಲೇಟ್ ಮಾಡಿ. ರಿಸಲ್ಟೆಂಟ್, ಸೊ ರಿಸಲ್ಟೆಂಟ್ ಆಫ್ 4 ಫೋರ್ಸಸ್. ಯಾವ 4 ಫೋರ್ಸಸ್ ಕೊಟ್ಟಿರೋದು? ಇಲ್ಲಿ ಕೊಟ್ಟಿರೋದು ನಿಮ್ಗೆ ಡಯಾಗ್ರಾಮ್ ಅಲ್ಲಿ ಕಾಣಿಸ್ತಾ ಇದೆ.
ಸೊ ಇಲ್ಲಿ ನಾವು ಫಸ್ಟ್ ನೋಟ್ ಬರ್ಬಿಡ್ತೀನಿ, ನೋಟ್ ಅಂತ ಬರಿತೀನಿ. ಏನು ಅಪ್ವರ್ಡ್ ಏನೇನಿದೆ, ಅಪ್ವರ್ಡ್ ಇದ್ದಾಗ ಅದನ್ನ ನಾನು ಅಪ್ವರ್ಡ್ ಫೋರ್ಸಸ್ ಏನಿದೆ, ಅಪ್ವರ್ಡ್ ಫೋರ್ಸ್ ಅದನ್ನ ನಾನು ಪಾಸಿಟಿವ್ ಅಂತ ತಗೋತೀನಿ, ಪಾಸಿಟಿವ್. ಡೌನ್ವರ್ಡ್, ರೈಟ್, ಡೌನ್ವರ್ಡ್ ಫೋರ್ಸ್ ಏನ್ ತಗೋತೀನಿ, ನೆಗೆಟಿವ್ ವ್ಯಾಲ್ಯೂ. ಇವೆರಡು ಪಾಯಿಂಟ್ ನ ನೆನ್ಪಿಡಿ. ಸೊ ಇದನ್ನೇ ಇವಾಗ ನಾವು ಫಾಲೋ ಮಾಡ್ಕೊಂಡು ಹೋಗೋಣ. ಸೊ ರಿಸಲ್ಟಂಟ್ ಆರ್ ಈಕ್ವಲ್ಸ್ ಟು ಫಾರ್ಮುಲಾ ಏನ್ ಬರುತ್ತೆ, F1 ಈಕ್ವಲ್ಸ್ ಟು F2 ಈಕ್ವಲ್ಸ್ ಟು F3 ಈಕ್ವಲ್ಸ್ ಟು F4. ಗೊತ್ತಾಯ್ತಾ? ಇಷ್ಟಿದೆ ಇವಾಗ. ಸೊ F1 ಏನಿದೆ, ಇದು F1 ಇದೆ ಅಂತ ತಿಳ್ಕೊಂಡು, ಯಾಕೆಂದ್ರೆ ಎ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಇಲ್ಲಿ ಬರ್ದಿದ್ದೀನಿ ಅಪ್ವರ್ಡ್ ಫೋರ್ಸ್ ಪಾಸಿಟಿವ್, ಡೌನ್ವರ್ಡ್ ಫೋರ್ಸ್ ನೆಗೆಟಿವ್. ಅಪ್ವರ್ಡ್ ಇದೆ, F1 ಎಷ್ಟಿದೆ, ಅಪ್ವರ್ಡ್ ಅಂದ್ರೆ ಪಾಸಿಟಿವ್ 200. F2 ಡೌನ್ವರ್ಡ್ ಇದೆ -250. ಆಮೇಲೆ F3 ಡೌನ್ವರ್ಡ್ 50 -50. ಅದಾದ್ಮೇಲೆ F4 ಅಪ್ವರ್ಡ್ ಇದೆ +250. ಗೊತ್ತಾಯ್ತಾ? 250 ಇದೆ. ಸೊ ಎಷ್ಟೈತಿ ಇದು, 150 ನ್ಯೂಟನ್. 150 ನ್ಯೂಟನ್. ಇದು ಏನಾಯ್ತು ಹೇಳಿ, ಇದು ರಿಸಲ್ಟಂಟ್ ಫೋರ್ಸ್. ರಿಸಲ್ಟಂಟ್ ಫೋರ್ಸ್ ನೋಡಿ, ನಾರ್ಮಲಿ ಈ ತರ ಕೊಟ್ಟಾಗ ಪ್ಯಾರಲಲ್ ಆರ್ ಅನ್ಪ್ಯಾರಲಲ್ ಫೋರ್ಸಸ್ ಕೊಟ್ಟಾಗ ಈ ತರ ನೀವು ರಿಸಲ್ಟಂಟ್ ಫೈಂಡ್ ಔಟ್ ಮಾಡಬಹುದು, ರೈಟ್? ಸೊ ಬಟ್ ಈಗ ಅವ್ರೇನ್ ಕೇಳಿರೋದು, ಡಿಟರ್ಮೈನ್ ದ ಮ್ಯಾಗ್ನಿಟ್ಯೂಡ್, ಆಯ್ತಾ? ಮತ್ತೆ ಅದ್ರದ್ದು ಎ ಡಿಸ್ಟೆನ್ಸ್ ಇಂದ ಎಲ್ಲಿ ಆಕ್ಟ್ ಆಗ್ತಾ ಇದೆ ಅಂತ ಕೇಳ್ತಾ ಇರೋದು. ಅದಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಬರ್ತೀನಿ ನೋಡಿ. ಸೊ ರಿಸಲ್ಟಂಟ್ ಏನ್ ಆಕ್ಟ್ ಆಗ್ತಾ ಇದೆ, ಎಲ್ಲಿಂದ, ಎಕ್ಸ್ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಎ. ಎಲ್ಲೋ ಒಂದು ಪಾಯಿಂಟ್ ಇದೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇದು ಈ ತರ ಇದೆ. ಸೊ ಇಲ್ಲೊಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಇಲ್ಲೊಂದು ಆಗ್ತಾ ಇದೆ. ಸರಿ, ಇದು ಮೇಲ್ಗಡೆ ಇದೆ. ಸೊ ಇದು ಫೋರ್ಸ್ ಈ ತರ ಇದೆ, ಈ ಫೋರ್ಸ್ ಈ ತರ ಇದೆ, ಈ ಫೋರ್ಸ್ ಮತ್ತೆ ಡೌನ್ವರ್ಡ್ ಇದೆಯಲ್ಲ, ಈ ಫೋರ್ಸು ಡೌನ್ವರ್ಡ್, ಆಮೇಲೆ ಈ ಫೋರ್ಸು ಅಪ್ವರ್ಡ್ ಇದೆ, ರೈಟ್? ಸೊ ಈ ತರ ಇದೆ. ಇಲ್ಲಿ ಎ ಪಾಯಿಂಟ್, ಇದು ಬಿ, ಇದು ಸಿ, ಆಮೇಲೆ ಇದು ಡಿ. ಈಗ ಏನ್ ಕೇಳ್ತಾ ಇರೋದಂದ್ರೆ ಎ ಪಾಯಿಂಟ್ ಇಂದ ರಿಸಲ್ಟೆಂಟ್ ಎಲ್ಲಿ ಆಕ್ಟ್ ಆಗ್ತಾ ಇದೆ. ಅದಕ್ಕೆ ನಾನೇನಂತೇನೆ ಅಂದ್ರೆ, ಸೊ ಎಲ್ಲೋ ಒಂದ್ ಕಡೆ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್, ನಾನು ಇಲ್ಲಿ ಈ ತರ ತೋತೀನಿ. ಸೊ ಇದನ್ನ, ಈ ಡಿಸ್ಟೆನ್ಸ್ ನ ನಾನೇನಂತೇನೆ ಅಂದ್ರೆ ಎಕ್ಸ್ ಡಿಸ್ಟೆನ್ಸ್ ಅಂತ ಅಂತೀನಿ. ಯಾಕೆಂದ್ರೆ ನನಗೆ ಡಿಸ್ಟೆನ್ಸ್ ಗೊತ್ತಿಲ್ಲ, ರೈಟ್? ಆ ಡಿಸ್ಟೆನ್ಸ್ ನಾನು ಕ್ಯಾಲ್ಕುಲೇಟ್ ಮಾಡೋದಿದೆ. ಬಟ್ ನನಗೆ ರಿಸಲ್ಟೆಂಟ್ ವ್ಯಾಲ್ಯೂ ಗೊತ್ತಿದೆ, ರಿಸಲ್ಟೆಂಟ್ 150 ಬಂದಿದೆ. ಸೊ ಈ ಎಕ್ಸ್ ನ ನಾನೀಗ ಕ್ಯಾಲ್ಕುಲೇಟ್ ಮಾಡಬೇಕು, ರೈಟಾ? ಸೊ ಅದ್ರ ಬಗ್ಗೆ ನಾನು ಇಲ್ಲಿ ಬರಿತೀನಿ ನೋಡಿ. ಲೆಟ್ the resultant is acting. ಯಾಕೆ ಬರೆಯೋದು ಇಂಪಾರ್ಟೆಂಟ್ ಇದೆ, ನಿಮ್ಗೆ ಒಂದ್ಸಲ ಅರ್ಥ ಆದ್ರೆ ಸಾಕು. ಆಕ್ಟಿಂಗ್ ಅಟ್ ಎ, ಎಕ್ಸಾಮ್ ಅಲ್ಲಿ ನೀವು ಎಲ್ಲ ಇದೆಲ್ಲ ಬರೆಯೋದು ಬೇಕಾಗಿಲ್ಲ, ಬಟ್ ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ಬರಿತಾ ಇರೋದು. ಡೈರೆಕ್ಟ್ ಆಗಿ ನೀವು ಈ ಸ್ಟೆಪ್ಗೆ ಬನ್ನಿ, ಅದಾದ್ಮೇಲೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು, ಆಯ್ತಾ? ಡಿಸ್ಟೆನ್ಸ್ ಆಫ್ ಎಕ್ಸ್ ಫ್ರಮ್ ದ ಪಾಯಿಂಟ್ ಎ, ಫ್ರಮ್ ಪಾಯಿಂಟ್ ಎ. ಇವೆಲ್ಲ ನಿಮ್ಗೆ ಏನು ಸುಮ್ಮನೆ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್, ನಿಮ್ಗೆ ಗೊತ್ತಾಗ್ಲಿ ಎಲ್ಲಿಂದ ತಗೋತಾ ಇದೀವಿ ಅಂತ. ಈಗ ನೋಡಿ, ಈಗ ಮೂವ್ಮೆಂಟ್ ತಗೋಬೇಕಾಗುತ್ತೆ. ಟೇಕಿಂಗ್ ಮೂವ್ಮೆಂಟ್ ಆಲ್ ಫೋರ್ಸಸ್ ಅಬೌಟ್ ಎ. ಯಾಕೆ ಇಲ್ಲಿಂದ ತಗೋತೀನಿ ಅಂತಂದ್ರೆ, ಇಲ್ಲಿಂದ ತಾನೇ ನಾನು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು, ಅದಕ್ಕೆ. ಸೊ ಇಲ್ಲಿ ಬರಿತೀನಿ, ಟೇಕಿಂಗ್ ಮೂವ್ಮೆಂಟ್ ಆಫ್ ಆಲ್ forces, taking movement of all forces about A, right? So clockwise movement negative, anti-clockwise movement positive ತಗೊಳ್ಳೋಣ ಇಲ್ಲಿ, right? clockwise ನೋಡಿ ಯಾವ ತರನೂ ತಗೋಬಹುದು, ಆ ತರ ಏನಿಲ್ಲ. clockwise movement ನೆಗೆಟಿವ್ ತಗೋತೀನಿ, anti-clockwise ಪಾಸಿಟಿವ್ ತಗೋತೀನಿ, ಆಯ್ತಾ? ಸೊ ಈಗ ನೆಕ್ಸ್ಟ್ ಪೇಜ್ ಅಲ್ಲಿ ನಾನು ಬರಿತೀನಿ ಏನಿದೆ ಇದರ ಮೂವ್ಮೆಂಟ್ ಅಂತ. ಸೊ ಮೂವ್ಮೆಂಟ್ ಏನಾಗುತ್ತೆ ಇವಾಗ, ಮೂವ್ಮೆಂಟ್ ಅಟ್ ಎ ಈಕ್ವಲ್ಸ್ ಟು ಏನಾಗುತ್ತೆ, ಈಗ ನೋಡಿ, ಮೂವ್ಮೆಂಟ್ ಅಟ್ ಎ ಏನಾಗುತ್ತೆ, ಇಲ್ಲಿ 0 ಆಗ್ಬಿಡುತ್ತೆ. ಮೂವ್ಮೆಂಟ್ ಅಟ್ ಎ ಇಸ್ 0. ಯಾಕೆಂದ್ರೆ ಮೂವ್ಮೆಂಟ್ ಅಂದ್ರೆ ಏನು, ಲೋಡ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದೆ. ಈ ಲೋಡು ಏನ್ ಆಕ್ಟ್ ಆಗ್ತಾ ಇದೆ, ಈ ಲೋಡು ಇಂಟು ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಇದನ್ನ ನಾನು ಎಕ್ಸ್ ಅಂತ ತೋತೀನಿ. ಸೊ ಡಿಸ್ಟೆನ್ಸ್ ಇಲ್ಲ ಅಂದ್ರೆ ಅದು 0 ಆಗ್ಬಿಡುತ್ತೆ, ರೈಟ್? ನೆಕ್ಸ್ಟ್, ಸೊ 0 ಆದ್ಮೇಲೆ ನೆಕ್ಸ್ಟ್ 250 ಇಂಟು, ಇಲ್ಲಿ ನೋಡಿ 250 ಇಂಟು 1 ಮೀಟರ್ ಇದೆಯಲ್ಲ, 250 ಇಂಟು 1. ಬಟ್ 250 ಏನಾಗುತ್ತೆ, ಮೈನಸ್ ಆಫ್ 250 ಇಂಟು
1. ಯಾಕೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ನೋಡ್ಕೊಳ್ಳಿ. ಕ್ಲಾಕ್ ವೈಸ್ ಇದೆ ಆಂಟಿ ಕ್ಲಾಕ್ ವೈಸ್ ಇದೆ ಅಕಾರ್ಡಿಂಗ್ ಟು ಪಾಯಿಂಟ್ ಎ. ಅಂದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ, ಈ ಎ ಪಾಯಿಂಟ್ ಮೇಲೆ ಒಂದು ಕೈ ಇಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ, ಇಲ್ಲ ಒಂದು ಪಾಯಿಂಟ್ ಇಟ್ಟಿದೆ ಅಂತ ತಿಳ್ಕೊಳ್ಳಿ. ಸೊ ಅದು ಕ್ಲಾಕ್ ವೈಸ್ ಬರ್ತಾ ಇದ್ರೆ ಏನ್ ತಗೊಂಡಿದೀವಿ, ನೆಗೆಟಿವ್ ವ್ಯಾಲ್ಯೂ. ಆಂಟಿ ಕ್ಲಾಕ್ ವೈಸ್ ಬಂದ್ರೆ ಪಾಸಿಟಿವ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ನೋಡಿ ಇವಾಗ -250 ಇಂಟು 1 ಆಯ್ತು. ಇದಾದ್ಮೇಲೆ 50 ಇಂಟು 1 ಪ್ಲಸ್ 1.5 ಇಲ್ಲಿಂದ ಇಲ್ಲಿಗೆ ತಗೋಬೇಕು ತಾನೆ. ನೋಡಿ ನನಗೆ ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್ ಬೇಕು. 50 ಇಂಟು 1.5 ಪ್ಲಸ್ 1 ಅಂದ್ರೆ 2.5. ಡೈರೆಕ್ಟ್ ಆಗಿ ನಾನು ಅದೇ ಬರಿತೀನಿ ನೋಡಿ. ಇವಾಗ ಏನ್ ವ್ಯಾಲ್ಯೂ ಬರುತ್ತೆ, -50 ಇಂಟು 1 ಪ್ಲಸ್ 1.5. ಡೈರೆಕ್ಟ್ ಆಗಿ ಬರೆದ್ರೆ ಮತ್ತೆ ಅರ್ಥ ಆಗೋದಿಲ್ಲ. ನೆಕ್ಸ್ಟ್ ಪ್ಲಸ್ ಬರುತ್ತೆ 250 ಇಂಟು ಇದು ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ, 1.5 ಪ್ಲಸ್ 0.8 ಟೋಟಲ್ ಡಿಸ್ಟೆನ್ಸ್ ತಗೋಬೇಕಾಗುತ್ತೆ. ಸೊ 250 ಬ್ರಾಕೆಟ್ ಆಫ್ 1 ಪ್ಲಸ್ 1.5 ಪ್ಲಸ್ 0.8 ಟೋಟಲ್ ಡಿಸ್ಟೆನ್ಸ್ ತಗೊಂಡ್ವಿ. ಸೊ ಇವಾಗ ಇದು ಎಷ್ಟಾಗುತ್ತೆ ಅಂತಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಇದು 450 ನ್ಯೂಟನ್ ಪರ್ ಮೀಟರ್ ಆಗುತ್ತೆ. 450 ನ್ಯೂಟನ್ ಪರ್ ಮೀಟರ್ ಆಗುತ್ತೆ. ಈಗ ಇದೇನಾಯ್ತು, ಮೂಮೆಂಟ್ ಎಟ್ ಎ ಆಯ್ತಿದ್ದು. ಈಗ ಈ ಮೂಮೆಂಟ್ ಎಟ್ ಎ ಪಾಯಿಂಟ್ ನನಗೆ ಸಿಕ್ಕಿದೆ. ಅವಾಗ ಈಗ ನನಗೇನ್ ಕ್ಯಾಲ್ಕುಲೇಟ್ ಮಾಡೋದಿದೆ, ನನಗೀಗ ಕ್ಯಾಲ್ಕುಲೇಟ್ ಮಾಡೋದಿದೆ ಎಕ್ಸ್ ಡಿಸ್ಟೆನ್ಸ್. ಯಾವ ಎಕ್ಸ್ ಡಿಸ್ಟೆನ್ಸ್ ಇಲ್ಲಿ ಹೇಳಿದೆ ನೋಡಿ. ಸೊ ಮೂಮೆಂಟ್ ಎಟ್ ಎ ಎಂ ಎ ಎಷ್ಟು ಬಂತು, ಇವಾಗ ನಾನು ಇಲ್ಲಿ ಬರಿತೀನಿ ಎಷ್ಟು ಬಂದಿದೆ, 450 ಬಂದಿದೆ ಮೂಮೆಂಟ್ ಎಟ್ ಎ. ಈಗ ನನಗೆ ಈ ಮೂಮೆಂಟ್ ಇಂದ ಈ ಎಕ್ಸ್ ಡಿಸ್ಟೆನ್ಸ್ ಎಲ್ಲಿದೆ ನನಗದು ಬೇಕಾಗಿದೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಸಿಂಪಲ್ ಆಗಿ ಏನಂತಂದ್ರೆ ಮೂಮೆಂಟ್ ರಿಸಲ್ಟೆಂಟ್ ಆಫ್ ದ ಫೋರ್ಸ್ ಇಲ್ಲಿ ಬರ್ತೀನಿ ನೋಡಿ. ಮೂಮೆಂಟ್ ರಿಸಲ್ಟೆಂಟ್ ಆಫ್ ರಿಸಲ್ಟೆಂಟ್ ಫೋರ್ಸ್ ಅಬೌಟ್ ಎ ಗೊತ್ತಾಯ್ತಾ, ಈಕ್ವಲ್ಸ್ ಟು ಏನಾಗುತ್ತೆ, ಆರ್ ಇಂಟು ಎಕ್ಸ್ ಆಗುತ್ತೆ. ಆರ್ ಇಂಟು ಎಕ್ಸ್. ಸೊ ಇದರಿಂದ ಏನಾಗುತ್ತೆ, ಮೂಮೆಂಟ್ ಆಫ್ ಆಲ್ ಫೋರ್ಸಸ್ ಅಬೌಟ್ ಎ ಶುಡ್ ಈಕ್ವಲ್ ಟು ಮೂಮೆಂಟ್ ಆಫ್ ರಿಸಲ್ಟ್ ಆಫ್ ಫೋರ್ಸಸ್ ಅಬೌಟ್ ಎ. ಗೊತ್ತಾಯ್ತಾ, ಅಂದ್ರೆ ಎಲ್ಲ ಫೋರ್ಸಸ್ ಏನಿದೆ ಎಂ ಎ ಈಕ್ವಲ್ಸ್ ಟು ಮೂಮೆಂಟ್ ಆಫ್ ಫೋರ್ಸಸ್ ಅಟ್ ಎ ಶುಡ್ ಬಿ ಈಕ್ವಲ್ ಟು ದ ಮೂಮೆಂಟ್ ಆಫ್ ರಿಸಲ್ಟೆಂಟ್ ಫೋರ್ಸ್ ಅಬೌಟ್ ಎ. ಅಂದ್ರೆ ಅದ್ರದ್ದು ಏನು ಆ ಪಾಯಿಂಟ್ ಅಲ್ಲಿ ಇರುತ್ತೆ, ಅದ್ರದ್ದು ನೀವೇನ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದು ಈಕ್ವಲ್ ಇರುತ್ತೆ ಅಂತ ಹೇಳ್ತಾ ಇರೋದು. ಸೊ ಇವಾಗ ಇದನ್ನ ಬಿಟ್ಬಿಡೋಣ, ಮತ್ತೆ ಕನ್ಫ್ಯೂಸ್ ಮಾಡ್ಕೋತೀರ. ಆರ್ ಇಂಟು ಎಕ್ಸ್ ಗೊತ್ತಾಯ್ತಾ, ಆರ್ ಇಂಟು ಎಕ್ಸ್ ಈಕ್ವಲ್ಸ್ ಟು ಎಂ ಎ ಇದೇ ಹೇಳ್ತಾ ಇರೋದು. ಆರ್ ಇಂಟು ಎಕ್ಸ್ ಈಕ್ವಲ್ಸ್ ಟು ಎಂ ಎ. ಸೊ ಈಗ ಆರ್ ಏನಿದೆ, ಆರ್ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಅಂದ್ರೆ ರಿಸಲ್ಟೆಂಟ್ ವ್ಯಾಲ್ಯೂ 150 ಇಂಟು ಎಕ್ಸ್. ಎಂ ಎ ಕ್ಯಾಲ್ಕುಲೇಟ್ ಮಾಡಿದೀವಿ ಮೂಮೆಂಟ್ ಎಟ್ ಎ ಪಾಯಿಂಟ್. ಸೊ 450. ಸೊ ಇದು ಯಾಕೆ ಮಾಡ್ತಾ ಇದೀವಿ ಗೊತ್ತಾ, ರಿಸಲ್ಟೆಂಟ್ ಏನ್ ಹೇಳಿದೆ ನಾನು, ಮೂಮೆಂಟ್ ಆಫ್ ಆಲ್ ಫೋರ್ಸ್ ಅಬೌಟ್ ಎ ಶುಡ್ ಬಿ ಈಕ್ವಲ್ ಟು ದ ಮೂಮೆಂಟ್ ಆಫ್ ರಿಸಲ್ಟೆಂಟ್ ಫೋರ್ಸ್ ಅಬೌಟ್ ಎ. ಸೊ ಅದೇ ನಾನು ಇಲ್ಲಿ ಹೇಳಿರೋ ವರ್ಡ್ಸ್ ನ ಇಲ್ಲಿ ಬರ್ದಿದ್ದೀನಿ. ಗೊತ್ತಾಯ್ತಾ. ಸೊ ಈ ತರ ತಗೊಂಡಾಗ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 450 ಡಿವೈಡೆಡ್ ಬೈ 150. ಸೊ ಯು ವಿಲ್ ಗೆಟ್ 3.0 ಮೀಟರ್. 3 ಮೀಟರ್ ಆಯ್ತು. ಸೊ ಇವಾಗ ಡಯಾಗ್ರಾಮ್ ಅಲ್ಲಿ ಎಲ್ಲಿ ಬರುತ್ತೆ ಹೇಳಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು 3 ಮೀಟರ್. ಈಗ ಇದು ಟೋಟಲ್ ಎಷ್ಟಿದೆ, 1.5 ಪ್ಲಸ್ ಎಷ್ಟಾಗುತ್ತೆ 2.5 ಪ್ಲಸ್ 0.8 ಅಂದ್ರೆ ಇದು 3.3 ಆಗುತ್ತೆ. ಸೊ ಇಲ್ಲೆಲ್ಲೋ ಇದ್ರ ಮಧ್ಯೆ ಇಲ್ಲೇ ಇರುತ್ತೆ ನೋಡಿ. ಸೊ ಇದು 3 ಮೀಟರ್. ಸೊ ಇಲ್ಲಿ ಬರುತ್ತೆ, ಇದ್ರ ಮಧ್ಯೆನೆ ಎಲ್ಲೋ ಸಿ ಮತ್ತೆ ಡಿ ಮಧ್ಯೆ ಬರುತ್ತೆ. ಗೊತ್ತಾಯ್ತಾ, ಇಲ್ಲಿ ಎಂಡಲ್ ಬಂದ್ಬಿಡುತ್ತೆ, ಈ ಡಿಸ್ಟೆನ್ಸ್ ಇಲ್ಲಿ ಬಂದ್ಬಿಡುತ್ತೆ. ಗೊತ್ತಾಯ್ತಾ. ಸೊ ಇದು ಈ ತರ ಪ್ರಾಬ್ಲಮ್ ಕೇಳಿರೋದು. ಈ ತರ ಕೇಳ್ಬೋದು, ಬಟ್ ನಿಮ್ಗೆ ಮಾಡಕ್ ಬಂದ್ರೆ ಸಾಕು. ನೋಡಕ್ ಎಷ್ಟು ಕಷ್ಟ ಅನಿಸ್ತಾ ಇದೆ, ಏನು ಇದ್ರಲ್ಲಿ ಇಲ್ಲ. ಇದು ಒಂದು ಸ್ಟೆಪ್ ಇದೆ ಇಲ್ಲಿ ನೋಡಿ, ಸ್ಟೆಪ್ 1 ಇದು ಒಂದೇ ಸ್ಟೆಪ್. ಒಂದೇ 1 ಮಿನಿಟ್ ಅಲ್ಲಿ ಮಾಡ್ಬೋದು ನೀವು, ಆಯ್ತಾ. 1 ಮಿನಿಟ್ ಅಲ್ಲಿ ಮಾಡ್ಬೋದು. ಅದಾದ್ಮೇಲೆ ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್. ಸೆಕೆಂಡ್ ಅಂತೂ ಆರಾಮಾಗಿ ಮಾಡ್ಬೋದು. ಸೊ ವಿದಿನ್ 3 to 4 ಮಿನಿಟ್ಸ್ ಅಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. 2 ಮಾರ್ಕ್ಸ್ ಪ್ರಾಬ್ಲಮ್ ಇದೆ, ಇದು ಆರಾಮಾಗಿ ಕೊಡ್ಬೋದು. ಗೊತ್ತಾಯ್ತಾ. ಸೊ ಇದೇ ತರ ವಿಡಿಯೋಸ್, ಈ ವಿಡಿಯೋ ಯಾವ ತರ ಅನಿಸ್ತು, ಈ ಪ್ರಾಬ್ಲಮ್ಸ್ ಯಾವ ತರ ಅನಿಸ್ತು, ಎಲ್ಲರೂ ವಿಡಿಯೋ ನೋಡಿದ ತಕ್ಷಣ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾವುದೇ ತರ ನಿಮ್ಗೆ ಡೌಟ್ ಇದ್ರು ನಾವು ನಿಮ್ಗೆ ರಿಪ್ಲೈ ಮಾಡ್ತೀನಿ. ರೈಟ್. ಇದೇ ತರ ಕ್ಲಾಸಸ್ ನೋಡೋಕೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ, ಸರಿನಾ. ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ, ಸರಿನಾ. ಓಕೆ, ಥ್ಯಾಂಕ್ ಯು.